ಲೋಕಾಪುರ ರಾಮದುರ್ಗ ಮೂಲಕ ಧಾರವಾಡಕ್ಕೆ ರೈಲ್ವೆ ಮಾರ್ಗಕ್ಕಾಗಿ ಜನವರಿ 27ರಂದು ಬೃಹತ್ ಪ್ರತಿಭಟನೆ. ಲೋಕಾಪುರ ರಾಮದುರ್ಗ ಮೂಲಕ ಧಾರವಾಡಕ್ಕೆ ರೈಲ್ವೆ ಮಾರ್ಗ ನಿರ್ಮಿಸುವಂತೆ ಒತ್ತಾಯಿಸಿ ರಾಮದುರ್ಗ ತಾಲೂಕು ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ನೇತೃತ್ವದಲ್ಲಿ ಪಟ್ಟಣದಲ್ಲಿದ್ದ ಕಾರ್ಮಿಕ ಕಚೇರಿಯಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಗಮನ ಸೆಳೆಯಲು ಪೂರ್ವಭಾವಿ ಸಭೆ ನಡೆಸಲಾಯಿತು. ಲೋಕಾಪುರ ರಾಮದುರ್ಗ ಮಾರ್ಗವಾಗಿ ಧಾರವಾಡಕ್ಕೆ ರೈಲ್ವೆ ಮಾರ್ಗ ನಿರ್ಮಿಸುವಂತೆ ಒತ್ತಾಯಿಸಿ ರಾಮದುರ್ಗದಲ್ಲಿ ದಿನಾಂಕ 27/1/2026ರಂದು ಪ್ರತಿಭಟನೆ ನಡೆಸಲಾಗುವುದು ಎಂದು ಸರ್ವಾನುಮತದಿಂದ ತೀರ್ಮಾನಿಸಲಾಯಿತು. ರೈಲ್ವೆ ಅಭಿವೃದ್ಧಿ ಸಮಿತಿ ರಾಜ್ಯಾಧ್ಯಕ್ಷ ಕುತ್ಬುದ್ದೀನ್ ಖಾಜಿ ಮಾತನಾಡಿ, ಲೋಕಾಪುರ ರಾಮದುರ್ಗ ಮೂಲಕ ಧಾರವಾಡಕ್ಕೆ ರೈಲ್ವೆ ಮಾರ್ಗ ನಿರ್ಮಾಣಕ್ಕೆ ಎಲ್ಲರೂ ಒಂದಾಗಿ ಹೋರಾಟ ಮಾಡಬೇಕು. ಸ್ಥಳೀಯ ಶಾಸಕರು ಹಾಗೂ ಸಂಸದರು ಬೇಡಿಕೆಗೆ ಸ್ಪಂದಿಸಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರಬೇಕು ಎಂದು ಆಗ್ರಹಿಸಿದರು. ಈ ಸಭೆಯಲ್ಲಿ ರಾಜಕೀಯ ಪಕ್ಷಗಳ ಮುಖಂಡರು, ವ್ಯಾಪಾರಸ್ಥರು, ನ್ಯಾಯವಾದಿಗಳು, ವಿದ್ಯಾರ್ಥಿಗಳು, ವಿವಿಧ ಸಂಘಟನೆ, ವಿವಿಧ ಸಮಾಜದ ಮುಖಂಡರು ಪಾಲ್ಗೊಂಡು ಬೆಂಬಲ ಸೂಚಿಸಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಜಿ.ಬಿ. ರಂಗನಗೌಡ, ಶಫಿ ಬೆಣ್ಣಿ, ವಿಜಯ್ ನಾಯ್ಕ, ಗೈಬು ಜೈನೇಖಾನ್, ಎಸ್.ಜಿ. ಚಿಕ್ಕನರಗುಂದ, ಬಿ.ಆರ್. ದೊಡ್ಡಮನಿ, ವಿಜಯಕುಮಾರ್ ರಾಠೋಡ್, ಐ.ಎಸ್. ನಿಜಗುಲಿ, ಶಬೀರ್ ಅಹಮದ್ ಖಾಜಿ, ಜಹೂರ್ ಹಾಜಿ ಇತರರು ಮಾತನಾಡಿ ರೈಲ್ವೆ ಮಾರ್ಗ ನಿರ್ಮಿಸುವಂತೆ ಆಗ್ರಹಿಸಿದರು. ಅಲ್ಲಿ ಆ ಬ್ರಿಡ್ಜ್ ಹೆಂಗಾಗೈತೆ ಅಂದ್ರೆ ಬಾಂಬೆ ಶುದ್ಧಿಗತೆ ಆಗ್ಬಿಟ್ಟೈತೆ. ಅದು ಅಷ್ಟು ಚಂದ ಕಾಣ್ತೈತಿ. ಅದನ್ನ ಯಾರ ಕಣ್ಣಿಗೆ ಬಿತ್ತೋ ಗೊತ್ತಿಲ್ಲ. ಇಲ್ಲ, ಈ ಖಾಜಿ ಅವರು ಹೋರಾಟ ಮಾಡಿ ಇದನ್ನ ಶಾಂಕ್ಷನ್ ಮಾಡ್ಸಾರ. ಹಿಂದಕ್ಕೊಮ್ಮೆ ಅವ್ರು ಬಂದಿದ್ರು, ಮತ್ತೆ ಅವ್ರ ಕಡೆ ಹೋಗೋನು ಅನ್ನುವಂತ ವಿಚಾರ ಬಂದು ನನ್ನ ಕಡೆ ಬಂದ್ರು 4-5 ಜನ ಸೇರಿ ಹಿರಿಯರು. ನಾವಾಗ ಅವ್ರಿಗೆ ಹೇಳಿದೆ, ಈಗ ಯಾಕೆ ಡೀಟೇಲ್ಸ್ ನಿಮ್ಗೆ ಹೇಳಕತ್ತೀನಿ ಅಂದ್ರೆ ಎಲ್ಲ ಸರ್ಕಾರ ನಿಮ್ಗೆ ಗೊತ್ತಾಗ್ಲಿ ಅಂತ ಹೇಳಕತ್ತೀನಿ. ಯಾಕಂದ್ರೆ ಸಬ್ಜೆಕ್ಟ್ 4 ವರ್ಡ್ದಾಗ ಇದರದ್ದು ಫೈನಲ್ ಆಗತ್ತಿ. ಅದು ಯಾವುದು ಇದು ಸ್ಯಾಂಕ್ಷನ್ ಮಾಡ್ಕೊಳಕ. ಮತ್ತು ನಾ ಅವ್ರಿಗೆ ಸ್ಪಷ್ಟ ಹೇಳಿದೆ, ನೋಡಪ್ಪ, ನಾ 35 ವರ್ಷದಿಂದ ಸಣ್ಣ ಗಾಡಿ ಇದ್ದದನ್ನ ದೊಡ್ಡ ಗಾಡಿ, ಪ್ಯಾಸೆಂಜರ್ಗೆ ಹೆಚ್ಚಿನ ರೈಲ್ವೆ ಸೌಲಭ್ಯ ಮತ್ತು ರೈಲ್ವೆ ಸ್ಟೇಷನ್ ಡೆವಲಪ್ಮೆಂಟು, ಸಿಂಗಲ್ ಇದ್ದಿದ್ದು ಡಬಲ್ ಲೈನ್ ಆದಮೇಲೆ ವಿದ್ಯುತ್ಕರಣ ಅಂದ್ರೆ ಎಲೆಕ್ಟ್ರಿಸಿಟಿ ಟ್ರೈನ್, ಇವೆಲ್ಲ ನಾ ಹೋರಾಟ ಮಾಡ್ಕೋತ 35 ವರ್ಷದಿಂದ ಮಾನ್ಯ ಧಾರವಾಡ ಜಿಲ್ಲಾ ಸಂಸದರು ಪ್ರಹ್ಲಾದ್ ಜೋಶಿ ಅವ್ರಿಗೆ ಸ್ವತಃ ನಾವು ಭೇಟಿಯಾಗಿ ಆದ್ರೆ ದಾಖಲೆ ಸಮಿತಿ ಇತ್ತು ಹೇಳೋದು. ಅವ್ರ ಜೊತೆ ಚರ್ಚೆ ಮಾಡಿದ್ದು ವಿಷಯಗಳನ್ನ ವಿಡಿಯೋ ಅದಾವು, ಫೋಟೋನು ಅದಾವು. ಅವ್ರಿಗೆ ಭೇಟಿ ಇದೀವಿ. ಇದರ ಬಗ್ಗೆ ಅವ್ರಿಗೆ ಎಲ್ಲ ಮನವರಿಕೆ ಮಾಡಿದೀವಿ. ಹಿಂಗೈತಿ ಎಲ್ಲ ನಮ್ಮ ವೈಭವ್ ಅವ್ರು ಹೇಳಿದ್ರು, ಜೈನೇಖಾನ್ ಅವರು. ಅದರಂತೆ ಲೋಕಾಪುರ ನಮ್ಮ ಬಾಗಲಕೋಟೆ ಜಿಲ್ಲಾ ಸಂಸದರು ಪಿ.ಸಿ. ಗದ್ದಿಗೌಡರು ಭೇಟಿಯಾಗಿ ಇದರ ಬಗ್ಗೆ ಚರ್ಚೆ ಮಾಡಿದ್ವಿ. ಅವರನ್ನ ಹೊರತುಪಡಿಸಿ ಇದು ಯಾಕೆ ಹೇಳಕತ್ತೀವಿ ಅಂದ್ರೆ ನಮ್ಮ ಹೋರಾಟಕ್ಕ ನೀವು ಕೊಟ್ಟಿದ್ದ ಬೆಂಬಲಕ್ಕ ನಿಮ್ಗ ನಾವು ದುಡಿಮೆ ತೋರ್ಸಾಕತ್ತೀವಿ. ನಾವ್ ಏನಾರು ಮಾಡಿಯೋ ಅಂದಾಗ ನಿಮ್ಗೆ ಕಾನ್ಫಿಡೆನ್ಸ್ ಬರ್ತೈತಿ, ನಿಮ್ಗೆ ಶಕ್ತಿ ಬರ್ತೈತಿ. ಏನಾರು ಮಾಡ್ತಾರ ಅಂತ ಹೇಳಿ ನಿಮ್ಗೆ ನಾವು ಬೆನ್ನ ಹತ್ತೀರಿ. ಇಲ್ಲಿಕಂದ್ರೆ ಬುಟಾಳಗಳು ಬರ್ತಾರ, ಹೋರಾಟ ಮಾಡ್ತಾರ, ಫೋಟೋ ತಕೊಂಡು ಹೋಗ್ತಾರ. ಅದನ್ನ ಆಗಬಾರ್ದು ಅನ್ನುವಂಥದ್ದು ನಿಮ್ಮ ಮನದೊಳಗ ತುಂಬಾಕತ್ತೇನೆ. ನಾನು ಕೇಂದ್ರ ಕೇಳಬೇಕು. ಇವ್ರು ಹೇಳೋದು ಬೇರೆ, ನಾನು ಈಗ ವಸೀಲಿನ್ಯಾಗ ನಾ ಹೇಳ್ತೀನಿ, ಇಲ್ಲ ಸರ್ ಹಿಂಗೆ ಸರ್ ಇದು ಬೇರೆ. ಒತ್ತಡ ಇತ್ತಂದ್ರೆ ಇವತ್ತು ಜಗದೀಶ್ ಶೆಟ್ಟರ್ಗೂ ಅನುಕೂಲ ಆಗ್ತೈತಿ, ಪ್ರಹ್ಲಾದ್ ಜೋಶಿ ಅವ್ರಿಗೂ ಅನುಕೂಲ ಆಗತ್ತ, ಗದ್ದಿಗೌಡರಿಗೂ ಅನುಕೂಲ ಆಗತ್ತ. ಅದನ್ನ ಸ್ಯಾಂಕ್ಷನ್ ಆದ್ರೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಭೂಮಿ ಕೊಡ್ರಿ ಅಂತ ಹೇಳಿ ಕೇಳಕ್ಕೂ ಸಾಧ್ಯ ಆಗುತ್ತೆ. ಸ್ಯಾಂಕ್ಷನ್ ಆದ್ಮೇಲೆ ಮತ್ತದು ಬೇರೆ ಹೋರಾಟ, ಯಾವುದು ಭೂಮಿ ಕೊಡ್ರಿ ಅಂತ. ಇದು ಹೋರಾಟ ಶಕ್ತಿ. ಈ ಯೋಜನೆಯ ಮಹತ್ವತೆಯನ್ನ ಗೊತ್ತಾಗ್ತಂದ್ರೆ ಮುಂದೆ ಭೂಮಿ ಕೊಡ್ರಿ ಅಂತ ಹೇಳಿ ನಾವು ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇಲ್ಲಿ ಕಾಶಿ ಇದ್ದಂಗಿದು. ಯಲ್ಲಮ್ಮನ ದೇವಸ್ಥಾನ, ಸಿರ್ಸಂಗಿ ಕಳಮ್ಮನ ದೇವಸ್ಥಾನ, ಶಬರಿ ಕೋಲದ ದೇವಸ್ಥಾನ, ಆಮೇಲೆ ಇಂದು ವೀರಭದ್ರೇಶ್ವರ ಒಡಚಿ ವೀರಭದ್ರೇಶ್ವರ ದೇವಸ್ಥಾನ, ಎಲ್ಲ ದೇವಸ್ಥಾನದ ಇದನ್ನ ಐತಿಲ್ಲೇ ಅವಾಗ. ಅದರಂತೆ ಹೆಂಗ್ ಮತ್ತೆ ಇದು ಭಕ್ತಾದಿಗಳ ಒಂದು ಇದು ಯಾಕೆ ಹೇಳಕತ್ತೆ, ಸರ್ಕಾರದ ಮನವರಿಕೆ ಆಗ್ಬೇಕಿದು. ಅವ್ರಿಗೆ ತಿಳಿಲಿಲ್ಲ ಅಂದ್ರೆ ಮಾಡಂಗಿಲ್ಲ ಅವರು. ಅದಕ್ಕೆ ಮಾಡಿಲ್ಲ. ಅದು ನೀವು ತಿಳಿಸೇ ಇಲ್ಲ, ನೀವು ಕೇಳೇ ಇಲ್ಲ, ನೀವು ಹೋರಾಟ ಮಾಡೇ ಇಲ್ಲ. ಯಾರು ತಪ್ಪು? ನಿಮ್ ತಪ್ಪು. ನೀವೇನು ಕೂತಿರೋದು ನಿಮ್ ತಪ್ಪು. ನೀವು ಕೇಳಿದ್ರ ಅವ ಅಲ್ಲ, ಅವ್ರ ಅಪ್ಪ ಮಾಡ್ತಿದ್ದ. ನೀವು ಕೇಳೇ ಇಲ್ಲ. ಈಗ ಕೇಳಾಕತ್ತೀವಿ ಅಂತ ಇಂಪ್ಲಿಮೆಂಟ್ ಆಯ್ತು. ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸ್ತೀನಿ ಅಂತ ಹೇಳಿ ಲೆಟರ್